Ahmedabad to London ಏನು ಒಂದು ವಿಮಾನ ಹೋಗ್ತಾ ಇತ್ತು. ಅದನ್ನು ಸ್ಟನ್ ಆಗಿ ಅಹಮದಾಬಾದ್ ಫಸ್ಟ್ ಕಾಂಪೌಂಡ್ ಹೊರಗಡೆ 10 ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲೇ ಅದನ್ನು ಬಿದ್ದು ಬೆಂಕಿ ಹತ್ತಿ ಸುಮಾರು ಜನ ಅವರು ತೀರ್ಕೊಂಡು ಹೋಗಿದ್ದಾರೆ. ನಾನು ಟ್ವೀಟ್ ಕೂಡ ಮಾಡಿದ್ದೇನೆ, ಮೆಸೇಜ್ ತಿಳಿಸಿದ್ದೇನೆ. ಆದರೆ ಇದು ದೊಡ್ಡ ದುರಂತ. ನಮಗೆ ನಿಜವಾಗ್ಲೂ ಅವ್ರ ಬಗ್ಗೆ ಒಂದು ಏನು ಹೇಳಬೇಕು ಅನ್ನತಕ್ಕಂಥದ್ದು ಮಾತಾಡ್ತಿದ್ದೆ. ಅದು ದೊಡ್ಡ ದುರಂತ. ಅದರ ಜೊತೆಯಲ್ಲೇ ಭಾರತೀಯರು ಮತ್ತು ಹೊರದೇಶದ ಬ್ರಿಟಿಷರ ಕೆಲವು ನಾಗರಿಕರು ಕೂಡ ಇದ್ದರು. ಆದರೆ ಎಕ್ಸಾಕ್ಟ್ಲಿ ಜನಸಂಖ್ಯೆ ಇನ್ನೂ ನನಗೆ ಮಾಹಿತಿ ಇಲ್ಲ. ಆದರೆ ಈಗ ಕೊಟ್ಟ ಮಾಹಿತಿ ಪ್ರಕಾರ ಸುಮಾರು 169 ಜನ ಅದರಲ್ಲಿ ತೀರ್ಕೊಂಡಿದ್ದಾರೆ, ಸತ್ತಿದ್ದಾರೆ ಅಂತ ಹೇಳಿ ಗೊತ್ತಾಗಿದೆ. ಇದು ನಿಜವಾಗ್ಲೂ ಎಲ್ಲರಿಗೆ ಅತ್ಯಂತ ದುಃಖ ಆಗಿದೆ. ನಾನು ನನ್ನ ವತಿಯಿಂದ ಕಂಡೋಲೆನ್ಸಸ್ಸನ್ನು ಅವರಿಗೆ ಅರ್ಪಿಸ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ಪಕ್ಷದ ಅಂದಿನ ನಾಯಕರಿಗೂ ಕೂಡ ಕೇಳ್ಕೊಳ್ತೇನೆ, ಇಂಥ ದುರಂತದಲ್ಲಿ ಸತ್ತಂಥ ಜನರಿಗೆ ಏನು ಸಹಾಯ ಮಾಡಬೇಕು ಅದು ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು, ಬೇರೆ ಸಾಮಾಜಿಕ ಆಕ್ಟಿವಿಟೀಸ್ ಮಾಡ್ತಕ್ಕಂಥ ಜನರು ಇಂಥ ಒಂದು ದುರಂತದಲ್ಲಿ ಭಾಗಿಯಾಗಿ ಜನರಿಗೆ ಸಹಾಯ ಮಾಡಬೇಕು ಅಂತೇಳಿ, ಇಂಥವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಹೇಳ್ಕೊಳ್ತೀನಿ. ಆದಷ್ಟು ಬೇಗನೆ ಯಾರು ಬದುಕಿದ್ದಾರೆ ಅಂಥವರಿಗೆ ಚಿಕಿತ್ಸೆನೂ ಕೂಡ ಬೇಗನೆ ಕೊಡಬೇಕು. ಯಾವ ಲೊಕ್ಯಾಲಿಟಿಯಲ್ಲಿ ಬಿದ್ದಿದೆ ಅಲ್ಲೇನ ನಾವು ಹೇಗಿದೆ ಆ ಮನೆ ಮೇಲೆ ಬಿದ್ದಂಥ ಜನರಿಗೆ ಅಥವಾ ಏನು ಅಲ್ಲಿ ನುಕ್ಸಾನಾಗಿದೆ ಅದನ್ನು ಕೂಡ ಸರ್ಕಾರ ಏನಿದೆ ಅವರಿಗೆ ಸಹಾಯ ಮಾಡಬೇಕು. ಮತ್ತು ವಿಶೇಷವಾಗಿ ಏನು ವಿಮಾನ ಬ್ರಿಟಿಷ್ ಅಂದರೆ ಇಂಗ್ಲೆಂಡ್ಗೆ ಹೋಗ್ತಾ ಇತ್ತು, ಅದರ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಹೊತ್ಕೊಂಡು ಒಂದು ಆದಷ್ಟು ಬೇಗನೆ ಅದಕ್ಕೆ ಸಹಾಯ ಮಾಡಬೇಕು. ಎರಡನೇದು ಇದ್ರ ಎಂಕ್ವೈರಿನೂ ಕೂಡ ಮಾಡುವುದು. ನನಗೆ ಬಂದಂಥ ಸುದ್ದಿ ಪ್ರಕಾರ ಕೆಲವು ಜನ ಅದು ಬೇಗನೆ ಬಿಡೋಕ್ಕೆ ಅಥವಾ ಇಂಗ್ಲೆಂಡ್ಗೆ ಹೋಗೋಕ್ಕೆ ಆತುರರಾಗಿದ್ದರು. ಅದಕ್ಕಾಗಿ ಅವರ ಒತ್ತಡ ಇತ್ತು ಅಂತಕ್ಕಂಥ ಮಾಹಿತಿ ನಮಗೆ ಬಂದಿದೆ. ಅದನ್ನು ವೆರಿಫೈ ಮಾಡಬೇಕು. ಯಾಕಂದರೆ ನಾವು ಅಸತ್ಯ ಕೇಳಲೂಬಾರ್ದು ಮತ್ತು ಕೆಟ್ಟದು ನುಡಿನೂಬಾರ್ದು. ಬಟ್ ಹೀಗಾಗಿ ಒತ್ತಾಯ ಮಾಡಿ ಕೆಲವು ಜನ ಅವರಿಗೆ
ಸರಿ ಇಲ್ಲ ವಾತಾವರಣ ಅಂತ ಹೇಳಿದ್ರು ಇಲ್ಲ ಬಿಡಿ ಏನಾಗೋದಿಲ್ಲ ಅಂತೇಳಿ ಬೆಳೆಸಿದ್ದಾರೆ ಅಂತಕ್ಕಂಥ ಒಂದು ಇದನ್ನು ಕೂಡ ಬಂದಿದೆ. ಅದಕ್ಕಾಗಿ ಇದೊಂದು ಡೀಟೇಲ್ ಎನ್ಕ್ವೈರಿ ಮಾಡೋದು ಒಂದು ಸುಪ್ರೀಂ ಕೋರ್ಟ್ ರಿಟೈರ್ಡ್ ಅಥವಾ ಸಿಟ್ಟಿಂಗ್ ಇದಕ್ಕೆ ಪ್ರೋಬ್ ಮಾಡಬೇಕು, ಇನ್ವೆಸ್ಟಿಗೇಟ್ ಮಾಡಿಸ್ಬೇಕು. ಏನು ಫೇಲ್ಯೂರ್, ಏನು ಪೈಲಟ್ ಫೇಲ್ಯೂರು, ಏನು ಪ್ಯಾಸೆಂಜರ್ಗಳನ್ನು ಒತ್ತಾಯ ಮಾಡಿ ಪ್ರಾರಂಭ ಮಾಡೋಕ್ಕೆ ಸಹಾಯ ಮಾಡಿದ್ರು ಅಥವಾ ಯಾವ ದೃಷ್ಟಿಯಿಂದ ಇಂಥ ಒಂದು ಸೂಚನೆ ಹಾರದ ತಕ್ಷಣ ಕೆಲವೇ ನಿಮಿಷದಲ್ಲಿ ಭೂಮಿಗೆ ಅಪ್ಪಡಿಸ್ತಕ್ಕಂಥದ್ದು ಮತ್ತು ಈ ಅಗ್ನಿ ಒಂದು ಬೆಂಕಿ ಹತ್ತಿ ಎಷ್ಟೊಂದು ಹಾಳಾಗಕ್ಕೆ ಕಾರಣ ಆಗಿದೆ ಅಂತ ನಾವು ಎಲ್ಲರೂ ಯೋಚನೆ ಮಾಡ್ತಕ್ಕಂಥದ್ದು. ಅದಕ್ಕೆ ನನ್ನ ಡಿಮ್ಯಾಂಡ್ ಏನಂದರೆ ನಿಷ್ಪಕ್ಷಪಾತವಾದಂಥ ಒಂದು ಎನ್ಕ್ವೈರಿ ಆಗಬೇಕು ಮತ್ತು ವಿಶೇಷವಾಗಿ ಹೈಯರ್ ಲೆವೆಲ್ ಮೇಲೆ ಎನ್ಕ್ವೈರಿ ಆದರೆ ಗೊತ್ತಾಗ್ತದೆ ಏನು ಅದರೊಳಗೆ ಅಂದರೆ ಟೆಕ್ನಾಲಜಿ ಫೇಲ್ಯೂರು ಅಥವಾ ಪೈಲಟ್ ಫೇಲ್ಯೂರು ಅಥವಾ ಅಡ್ಮಿನಿಸ್ಟ್ರೇಷನ್ ಲ್ಯಾಬ್ಸು ಅಥವಾ ಡಿಜಿದು ಫಾಲ್ಟು ಇವೆಲ್ಲನೂ ಕೂಡ ಹೊರಗೆ ಬರ್ತವೆ. ಆದರೆ ನನ್ನ ಮೊದಲನೇದು ಈಗ ಯಾರು ಸತ್ತಿದ್ದಾರೆ ಅವ್ರಿಗೆ ಕಂಡೋಲೆನ್ಸಸ್ಸು, ಎರಡನೇದು ಯಾರು ಬದುಕಿದ್ದಾರೆ ಏನೇನು ಅವ್ರಿಗೆ ವ್ಯವಸ್ಥೆ ಮಾಡಬೇಕು ಅದು ಮೊದಲು ಮಾಡಬೇಕು. ಇಂಥ ದುರಂತ ಆಗಬಾರ್ದಿದ್ದು ಆಗಿದೆ. ಇದು ಒಂದು ದೊಡ್ಡ ಆಘಾತ ನಮಗುಂಟು ಮಾಡಿದೆ. ಅವರೆಲ್ಲರಿಗೆ ನಾನು